ಯಾರೋ ಒಬ್ಬರು ಹಿರಿಯರು ಹೇಳಿದ್ರು, ನೀವು ಕನ್ನಡಿಗರ ರಕ್ಷಣಾ ವೇದಿಕೆ ಅನ್ನೋದನ್ನ ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಮಾಡಿ ಅಂತ. ಆಗ ಅಂದರೆ ಕನ್ನಡಿಗರ ರಕ್ಷಣಾ ವೇದಿಕೆ ಎಷ್ಟು ವರ್ಷ? ಏನಿಲ್ಲ, ಒಂದು 3-4 ತಿಂಗಳಷ್ಟೇ. ಅದು ತಕ್ಷಣ 3-4 ತಿಂಗಳಾದ್ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಅದನ್ನು ರಿಜಿಸ್ಟ್ರ್ ಮಾಡಿದೆ. ಗಾಂಧಿನಗರದಲ್ಲೇ ನೀವು ರಿಜಿಸ್ಟ್ರ್ ಮಾಡಿದೆ. ಈ ರಾಜ್ಯಾಧ್ಯಕ್ಷರು ಅನ್ನೋ ಕಾನ್ಸೆಪ್ಟ್ ಬಂದಿದ್ದು ಆಗಿಂದಲೇ ಬಂದಿದ್ದು. ಆಗ ರಿಜಿಸ್ಟ್ರು ಮಾಡಿ ಹಾಗೇನಾಯಿತು, ಪ್ರಾರಂಭದಲ್ಲಿ ಎ ಜಿ ಕಚೇರಿ ಅಂತ ಅಕೌಂಟೆಂಟ್ ಜನರಲ್ ಕಚೇರಿ ಅಂತ ಬೆಂಗಳೂರಲ್ಲಿದೆ, ವಿಧಾನಸೌಧ ಪಕ್ಕದಲ್ಲಿ. ಅಲ್ಲಿ 30 ಜನ ಕನ್ನಡಿಗರು ಕೆಲಸ ಮಾಡ್ತಿದ್ದಂಥ ಹುದ್ದೆ ಖಾಲಿ ಇತ್ತು. ಅದಕ್ಕೆ 30 ಜನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಇದು ಮಾಡುವಾಗ 30 ಜನ ತಮಿಳರನ್ನ ಆಯ್ಕೆ ಮಾಡಿದ್ರು ಅಲ್ಲಿಗೆ. ಆಗ ನಾವು ಅಲ್ಲಿಂದ ಚಳುವಳಿ ಸ್ಟಾರ್ಟ್ ಆಯಿತು. ಎ ಜಿ ಕಚೇರಿಯಿಂದ ಚಳುವಳಿ, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಫಸ್ಟ್ ಚಳುವಳಿ. ಎ ಜಿ ಕಚೇರಿಯಲ್ಲಿ ಕನ್ನಡಿಗರಿಗೆ ಯಾಕೆ ಕೆಲಸ ಕೊಡಲ್ಲ, ಆ 30 ಜನ ಯಾಕೆ ತಮಿಳರು ಮಾಡಬೇಕಿಲ್ಲಿ, ಕರ್ನಾಟಕದಲ್ಲಿ ಕನ್ನಡಿಗರಿಲ್ವ ಅಂತ ಒಂದು 40-42 ದಿವಸ ಚಳುವಳಿ ಹಂತದ ಚಳುವಳಿ ಪ್ರಾರಂಭ ಮಾಡಿದ್ರು. ಆಗ ಕೇಂದ್ರದಲ್ಲಿ ಗೃಹ ಸಚಿವರು LK ಅಡ್ವಾಣಿ, ಲಾಲ್ ಕೃಷ್ಣ ಅಡ್ವಾಣಿ ಅವರು ಆಗ ಹೌದು ಅವ್ರು ಕೇಳೋದು ಸರಿ ಇದೆ ಅಂತ ಹೇಳಿ ಆ 30 ಜನರನ್ನ ಮತ್ತೆ ಕೇಂದ್ರದಿಂದ ವಾಪಸ್ ಕರೆಸ್ಕೊಂಡು 30 ಜನ ಕನ್ನಡಿಗರನ್ನ ಅಲ್ಲಿ ನೇಮಕ ಮಾಡಿದ್ರು. ಮೊದಲ ಹೋರಾಟ ಯಶಸ್ಸು ಅದು. ಅಲ್ಲಿಂದ ನಾವು ಏನು ಅಂದ್ಕೊಂಡಿದ್ದು, ಬೆಂಗಳೂರಿಗೋಸ್ಕರ ಅಂತ ಹೇಳಿ ಇದನ್ನು ಸಂಘಟನೆಯನ್ನು ಪ್ರಾರಂಭ ಮಾಡಿದಿತ್ತು. ಯಾಕಂದ್ರೆ ಇಲ್ಲೇ ಜಾಸ್ತಿ ಹಾವಳಿ ಜಾಸ್ತಿ ಇದೆ, ಎಲ್ಲೂ ನೋಡಿದ್ರು ತಮಿಳು ಬಾವುಟ, ತಮಿಳು ಸಿನಿಮಾ, ತಮಿಳು. ಇಲ್ಲೆಲ್ಲ ಕೆಲಸ ಕೇಳಿದ್ರೆ ನಿಮ್ಗೆ ತೆಲುಗು ಗೊತ್ತಾ, ತಮಿಳು ಗೊತ್ತಾ ಅನ್ನೋರು ಹೊರತು ಕನ್ನಡ ಗೊತ್ತಿದ್ರೆ ಕೆಲಸ ಕೊಡ್ತೀನಿ ಅಂತ ಹೇಳೋರು ಯಾರೂ ಇರಲಿಲ್ಲ ಅಂಥ ಸಂದರ್ಭ. ಆಗ ನಾವೇನು ಮಾಡೋದು, ನಮಗೆ ಒಂದಷ್ಟು KGF ಇಂದ, ಕೋಲಾರ ಜಿಲ್ಲೆ KGF ಇಂದ ಒಂದಷ್ಟು ಜನ ಬರೋರು ಒಂದು ಹೇಳೋರು, ಸರ್ ನಮ್ಮ KGF ಕಳೆದು ಹೋಗ್ತಾ ಇದೆ, ಕರ್ನಾಟಕದಿಂದ ಕೈ ಬಿಟ್ಟು ಹೋಗುತ್ತೆ, ಅಲ್ಲಿ 100ಕ್ಕೆ 100ರಷ್ಟು ತಮಿಳುಮಯ, ಹಾಗಾಗಿ ನೀವು ಒಂದು ಸ್ವಲ್ಪ KGF ಬಗ್ಗೆ ಗಮನ ಹರಿಸ್ಬೇಕು ಅಂತ. ಆಗ ಏನಾಗಿತ್ತು ಪರಿಸ್ಥಿತಿ ಕರ್ನಾಟಕದಲ್ಲಿ, ಗಾಂಧಿನಗರದಲ್ಲಿ ADMK ಇಂದ ಒಬ್ಬ MLA ಗೆಲ್ಲೋನು, ADMK ತಮಿಳು ADMK ಇಂದ ಒಬ್ಬ MLA ಗೆಲ್ಲೋನು. ಅಲ್ಲಿ ಒಬ್ಬ KGF ಇಂದ ADMK ಇಂದ ಇಲ್ಲೊಬ್ಬ ಮುನಿಯಪ್ಪ ಅಂತ, ಅಲ್ಲೊಬ್ಬ ಭಕ್ತವತ್ಸಲ ಅಂತ ಗೆದ್ದು ಬರೋರು, ಕೋಲಾರದಿಂದ ಗೆದ್ದು ಬರೋರು. ಆಗ ನಾವು ಹೆಚ್ಚು KGF ಕಡೆ ಗಮನ ಹರಿಸಿದ್ದು. ಅಲ್ಲಿ ನಿಮಗೆ 100 ಅಡಿಗೆ ಹೋದರೆ ಒಂದು ಪ್ರತಿಮೆಗಳು ಅಂತ ತಗೊಂಡ್ರೆ ಪೆರಿಯಾರು, ಅಣ್ಣಾದೊರೆ, ಕಾಮರಾಜು, ತಿರುವಳ್ಳವರು, MGR, ಕೊನೆಗೆ ಜಯಲಲಿತಾ ಪ್ರತಿಮೆಗಳು ಇದ್ದಂಥ ಕಾಲ KGF ಅಲ್ಲಿ. ಆಗ ಹೆಚ್ಚು KGF ನಮಗೆ ಎಷ್ಟೋ ಚಳುವಳಿಗಾರರು KGF ಒಳಗಡೆ ಹೋಗ್ತಿರ್ಲಿಲ್ಲ, ಹೊರಗಡೆ ಒಂದು ಪ್ರವಾಸಿ ಮಂದಿರ ಇತ್ತು, ಅಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ಬಂದ್ಬಿಡೋರು, ಒಳಗಡೆ ಹೋಗ್ತಿರ್ಲಿಲ್ಲ. ಆ KGF ಒಳಗಡೆ ಪ್ರಪ್ರಥಮವಾಗಿ ಹೋದವನು ಯಾರು ಅಂದರೆ ನಾನು. ಹೋಗಿ ಒಂದು ದೊಡ್ಡ ಸಾರ್ವಜನಿಕ ಸಭೆ ಮಾಡಿ ಭಾಷಣ ಮಾಡುವಾಗ ಅವತ್ತು ಸಿಕ್ಕಾಬಟ್ಟೆ ಕಲ್ಲು ಹೊಡೆದ್ರು, ಪೆಟ್ರೋಲ್ ಬಾಂಬ್ಗಳ ಎಸ್ತರು ಹಚ್ಚಿ. ಆಗ ಈ ಬಾಟ್ಲಲ್ಲಿ ಪೆಟ್ರೋಲ್ ತೊಗೊಂಡು ಬತ್ತಿ ಹಾಕ್ಬಿಟ್ಟು ಹಚ್ಬಿಟ್ಟು ಹೊಡೆಯೋರು, ಆ ಥರದ್ದು. ಆಮೇಲೆ ಅಮ್ಮ ತಮಿಳು ಪೇಸ್ರು ಅನ್ನೋರು. ಅಲ್ಲಿ ಆ MLA ಹೇಳೋನು ಭಕ್ತವತ್ಸಲ, ನೀನು KGF ಬರಬೇಕು ಅಂದರೆ ತಮಿಳು ಕಲ್ತ್ಕೊಂಡು ಬಾ, ಇಲ್ಲಿ ಕನ್ನಡ ನಡೆಯೋದಿಲ್ಲ KGF ಅಲ್ಲಿ ಅಂತ. ಆಗ KGF ಇಂದ ಶುರುವಾಯಿತು, ಒಂದಷ್ಟು ಬೆಂಗಳೂರಿಂದ ಆಚೆಗೆ ಹೋಯ್ತು. ಆಮೇಲೆ ನಮ್ಮ ಗುರಿ ಇದ್ದಿದ್ದು ಬೆಳಗಾವಿ. ಆಗ ಬೆಳಗಾವಿ ಪರಿಸ್ಥಿತಿ ಸೇಮ್ ಶ್ರೀರಾಮ್ಪುರ. ಒಂದು ಕನ್ನಡ ಬಾವುಟ ಹಿಡ್ಕೊಂಡು ಬೆಳಗಾವಿಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಮರಾಠಿ ಪುಂಡರ ಪೋಖ್ರಿಗಳ ತುಂಬ ಗಲಭೆ. ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಅಷ್ಟೇ ಒಂದೇನಾದರೂ ಬಾವುಟ ರಾಜ್ಯೋತ್ಸವ ದಿವಸ ಆರಿಸ್ಬಿಟ್ಟು ಅಲ್ಲಿಂದ ಹೋಗ್ಬೇಕಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲೂ ಕನ್ನಡ ಬಾವುಟ ಆರ್ಸಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಶಿವಸೇನಾ ಇಲ್ಲ, MES ಮಹಾರಾಷ್ಟ್ರ ಏಕೀಕರಣ ಸಮಿತಿ 7 ಜನ ಶಾಸಕರು ಬೆಳಗಾವಿಯಿಂದ. ಅವರು 7 ಜನ ಶಾಸಕರು, ಮಹಾನಗರ ಪಾಲಿಕೆ ಅವ್ರ ಕೈಯಲ್ಲಿ, ಜಿಲ್ಲಾ ಪಂಚಾಯಿತಿ ಅವ್ರ ಕೈಯಲ್ಲಿ, ತಾಲೂಕ್ ಪಂಚಾಯಿತಿ ಅವ್ರ ಕೈಯಲ್ಲಿ. ಇಂಥ ಪರಿಸ್ಥಿತಿ ಬೆಳಗಾವಿ. ಆ ಕಡೆ ಒಂದಷ್ಟು ಗಮನ ಕೊಡಬೇಕು ಅನ್ನೋದು
ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೆಸರಿಟ್ಕೊಂಡು ಬರೀ ಬೆಂಗಳೂರಿಗೆ ಸೀಮಿತ ಆದರೆ ಸರಿಯಿಲ್ಲ ಅಂಥೇಳಿ ನಮ್ಮ ಚಳುವಳಿಯನ್ನು ಬೆಳಗಾವಿ ಕಡೆ ವಿಸ್ತರಿಸಿದ್ವು. ಆ ರೀತಿ ಈಗ ಕೋಲಾರಕ್ಕೆ ಬನ್ನಿ ಅಂತ ನಿಮ್ಗೆ ಕರೆದ್ರಲ್ಲ, ಹಂಗೆ ಬೆಳಗಾವಿಗೆ ಬನ್ನಿ ಅಂತ ಯಾರಾದ್ರೂ ಹೌದು, ಅವತ್ತಿನ ಕನ್ನಡಿಗರು, ಅವತ್ತಿನ ಅಲ್ಲಿದ್ದಂಥ ಏನೋ ಒಂದು ಬೆಳವಣಿಗೆ ಜನ ಕನ್ನಡ ಬಗ್ಗೆ ಧ್ವನಿ ಎತ್ತುವಂಥ ಚಳುವಳಿಗಾರರು. ಆದರೆ ಅವ್ರದ್ದೇನು ಒಂದು ಸ್ಟೇಟ್ಮೆಂಟ್ ಕೊಡೋರು, ಇಲ್ಲ ಒಂದು ಪತ್ರಿಕೆಗೆ ಒಂದು ಹೇಳಿಕೆ ಕೊಟ್ಟು ಸುಮ್ಮನೆ ಆಗ್ಬಿಡೋರು. ಕೊನೆಗೆ ಅವ್ರ ಮನೆಗಳಿಗೂ ಹೋಗಿ ಹೊಡೆದಿದ್ದುಂಟು, ನುಗ್ಗಿ ಎಲ್ಲ ಮರಾಠಿಗರು ಅದೆಲ್ಲ ಮಾಡೋರು, ದಾಂಧಲೆ ಮಾಡೋರು. ಅಲ್ಲೊಂದು ಕನ್ನಡಮ್ಮ ಪತ್ರಿಕೆ ಈಗಲೂ ಇದೆ, ಕನ್ನಡಮ್ಮ ಅಂತ ಒಂದು ಪತ್ರಿಕೆ ಇದೆ. ಉಮಾದೇವಿ ಅವ್ರ ತಂದೆ, ಅವ್ರ ಯಜಮಾನರು ಟೋಪಣ್ಣ ಅಂತ ಹೇಳಿ ಅವ್ರು ನಡೆಸ್ತಾ ಇದ್ರು. ಆಮೇಲೆ ಅವ್ರು ತೀರ್ಕೊಂಡ ಮೇಲೆ ಉಮಾದೇವಿ ಟೋಪಣ್ಣ ಅಂತ ಹೇಳಿ ಅವರ ಹೆಂಡತಿ ನಡೆಸೋರು. ಅವ್ರ ಮಗ ನಮಗೆ ಅಲ್ಲಿ ಸಂಪರ್ಕ, ರಾಜು ಟೋಪಣ್ಣ ಅಂತ ಹೇಳಿ. ಆಗ ಅವನ್ನೇ ಅಲ್ಲಿಗೆ ಜಿಲ್ಲೆಗೆ ಅಧ್ಯಕ್ಷರು ಮಾಡಿ ರಕ್ಷಣಾ ವೇದಿಕೆಗೆ. ಆಗ ನಮಗೆ ಕರ್ನಾಟಕವೆಲ್ಲ ಒಂದೊಂದು ಕಡೆ ಸುತ್ತೋ ಇದು ಶುರು ಮಾಡೋದು. ಯಾಕೆ ಅಂದರೆ ಇಡೀ ಕರ್ನಾಟಕದಲ್ಲಿ ಶಕ್ತಿ ಆಗಬೇಕು ಪರಿಸ್ಥಿತಿ. ಕಲಬುರಗಿಲೂ ಅದೇ ಥರ, ಬೀದರು ಕಟ್ಟಕಡೆಯ ಬೀದರು ಅಲ್ಲೂ ಅದೇ ಪರಿಸ್ಥಿತಿ, ಚಾಮರಾಜನಗರ ಅಲ್ಲಿಯೂ ಅದೇ ತಮಿಳರ ಪ್ರಭಾವ. ಈ ಥರ ಇಟ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ 1999ರಲ್ಲಿ ಪ್ರಾರಂಭ ಆಯಿತು. ಆದರೆ ನನಗೆ ನನ್ನ ಪರಿಸ್ಥಿತಿ ಏನಾಯಿತು, ನಾನು ಬೆಂಗಳೂರಿಗೆ ಬಂದಾಗ ಅಷ್ಟೊಂದು ಸಲೀಸಾಗಿರಲಿಲ್ಲ ನನ್ನ ಜೀವನ. ನಾನು ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೆ, 230 ರೂಪಾಯಿ ಸಂಬಳ ಕೊಡೋರು ಅಷ್ಟೇ. ಎಷ್ಟೋ ದಿವಸ ಕೆಲಸ ಜಾಗಕ್ಕೆ ರೂಮಿಂದ ಅನ್ನ ಮಾಡ್ಕೊಂಬರ್ತಿದ್ದೆ, ಸಾಂಬಾರಿಗೆ ಕಾಸು ಇರ್ತಿರ್ಲಿಲ್ಲ. ನಾನು ಕೆಲಸ ಮಾಡೋ ಜಾಗದಲ್ಲಿ ಅಲ್ಲೊಂದು ಕ್ಯಾಂಟೀನ್ ಇತ್ತು, ತಮಿಳ್ರದ್ದೇ ಕ್ಯಾಂಟೀನು. ಅಲ್ಲಿ ಒಂದು ಸಾಂಬಾರು, ಒಂದು ಗ್ಲಾಸ್ ಸಾಂಬಾರು ಕೊಡೋಕೆ 50 ಪೈಸೆ ತೊಗೊಳೋರು. ಎಷ್ಟೋ ದಿವಸ 50 ಪೈಸೆ ಇರ್ತಿರ್ಲಿಲ್ಲ. ಆ 50 ಪೈಸೆ ಇಲ್ದಲೇ ಅನ್ನಕ್ಕೆ ನೀರು ಮತ್ತು ಉಪ್ಪು ಹಾಕ್ಕೊಂಡು ತಿಂದಿದ್ದೀನಿ. ಗೊತ್ತಾಯ್ತರ? ಬಾಂಬೆಲೂ ಅಷ್ಟೇ, ಬಾಂಬೆಲಿ ಇದ್ದಾಗಲೂ ಅಷ್ಟೇ. ಬಾಂಬೆಲಿ 75 ಪೈಸೆ ವಡೆಪಾವು, ವಡೆಪಾವು 75 ಪೈಸೆ. ಒಂದು ವಡೆಪಾವು ತಿಂದು ಒಂದು ಜಗ್ ನೀರು ಕುಡಿದು ಮಲಗ್ತಿದ್ದೆ. ಬಾಂಬೆಲಿದ್ದಾಗ ಒತ್ಕೊಳ್ಳೋಕ್ಕಾಗಲಿ ಹಾಸ್ಕೊಳ್ಳೋಕ್ಕಾಗಿ ಏನು ಕೊಡ್ತಾಯಿದ್ರು, 2 ಗೋಣಿ ಚೀಲ ಕೊಡೋರು. ಕೆಳಗಡೆಯಿಂದ ಒಂದು ಗೋಣಿ ಚೀಲ ಹಾಕೋಬೇಕು, ಮೇಲಿಂದ ಒಂದು ಗೋಣಿ ಚೀಲ ಹಾಕೋಬೇಕು. ಹೀಗೆಲ್ಲ ಜೀವನ ಮಾಡ್ತಾ ಮಾಡ್ತಾ ಈ ಎಲ್ಲ ನನಗೆ ಕಷ್ಟಗಳು ನಷ್ಟಗಳು. ಇವತ್ತಿಗೂ ನನಗೆ ನನ್ನ ತಟ್ಟೆಯಲ್ಲಿ ಅನ್ನ ಹಾಕ್ಕೊಂಡ್ರೆ ಒಂದು ಹಗಲು ಅನ್ನ ಬಿಡ್ದಂಗೆ ತಿಂತೀನಿ. ಪ್ರತಿ ಹಗಲು ಅನ್ನದ ಬೆಲೆ ಏನು ಅಂತ ಹೇಳಿ ನನಗೆ ಗೊತ್ತಿದೆ. ಹಾಗಾಗಿ ನಮ್ಮ ಕಾರ್ಯಕರ್ತರಿಗೆ ಇವತ್ತಿಗೂ ನಾನು ಯಾವುದ್ರಲ್ಲೊಂಚೂರು ಮೋಸ ಆದರೂ ಊಟದಲ್ಲಿ ಮೋಸ ಮಾಡಲ್ಲ. ಅವ್ರಿಗೆ ಎಷ್ಟು ಚೆನ್ನಾಗಿ ತಿನ್ನಬೇಕು ಅನಿಸುತ್ತೋ, ಹೆಂಗೆ ತಿನ್ನಬೇಕು, ಎಂಥದ್ದು ತಿನ್ನಬೇಕು ಅನಿಸುತ್ತೋ ಅಂಥ ಊಟ ತಿಂಡಿ ಮಾತ್ರ ಯಾವಾಗಲೂ ಇರುತ್ತೆ ನಮ್ಮಲ್ಲಿ. ಯಾಕೆಂದರೆ ಅವೆಲ್ಲ ನನಗೆ ಆಗಾಗ ನೆನಪು ಬರ್ತಾ ಇರ್ತವೆ. ಅದಕ್ಕೋಸ್ಕರ ಹಾಗೆ ಪ್ರಾರಂಭ ಮಾಡಿದಂಥ ಭಾಳ ಕಷ್ಟ ಅನುಭವಿಸಿದ್ದೀರಿ? ಭಾರಿ ಕಷ್ಟ ಅನುಭವಿಸಿದ್ದೀನಿ ಅಂದರೆ ನಮ್ಮ ಮನೇಲಿ ನಾನು ತಿಂದಷ್ಟು ವಧೆ ಯಾರೂ ತಿನ್ನಲ್ಲ. ನಾವು 9 ಜನ ಮಕ್ಕಳು, 8 ಜನ ಗಂಡು ಮಕ್ಕಳು, ಒಬ್ಬಳೇ ಹೆಣ್ಣು ಮಗಳು. ಹಾಗಾಗಿ ಅಲ್ಲಿಂದ ಬಂದ ಮೇಲೆ ನಾನೆಲ್ಲ ಇದಾದ ಮೇಲೆ ಇಡೀ ಕುಟುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಒಂದು ಕಡೆ ಆದರೆ, ಇಡೀ ಕರ್ನಾಟಕದಲ್ಲಿ ನಾನೇನು ಸಂಪಾದನೆ ಮಾಡಿದ್ನೋ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ, ಕರ್ನಾಟಕ ರಕ್ಷಣಾ ವೇದಿಕೆ ಬಂದ ಮೇಲೆ, ಕಟ್ಟಿದ ಮೇಲೆ ಅವೆಲ್ಲವನ್ನು ಕಳ್ಕೊಂಡೆ ನಾನು. ರಕ್ಷಣಾ ವೇದಿಕೆ ಕಟ್ಟೋಕ್ಕೇನು ಇವತ್ತವರೆಗೂ ಕಡಿಮೆ ಖರ್ಚಾಗಿಲ್ಲ, ಹೆಚ್ಚು ಕಡಿಮೆ ಒಂದು 50-60 ಕೋಟಿ ಮೇಲೆ ಖರ್ಚಾಗಿದೆ. ನನಗಿದ್ದಂಥ ಸೈಟ್ಗಳು, ನನಗಿದ್ದಂಥ ಇಲ್ಲಿ ಜಾಗಗಳು ಎಲ್ಲವನ್ನು ಕಳ್ಕೊಂಡೆ. ಈಗ ಬೆಂಗಳೂರಲ್ಲಿ ಒಂದು ಮನೆ ಇದೆ, ಅಧಿಕೃತವಾದಂಥ ಮನೆ ಇದೆ. ಆ ಮನೆ ಮೇಲೂ 1.5 ಕೋಟಿ ಜನತಾ ಕೋಆಪರೇಟಿವ್ ಬ್ಯಾಂಕಲ್ಲಿ ಸಾಲ ಇದೆ. ಅದ್ರ ಹೊರಗಡೆ ಮಾತಾಡ್ತಾರೆ, ನಾರಾಯಣಗೌಡರು 100 ಕೋಟಿಗಿದ್ದಾರೆ, 200 ಕೋಟಿಗಿದ್ದಾರೆ ಅಂತ ಮಾತಾಡ್ತಾರೆ. ನಾರಾಯಣಗೌಡರು ಇವತ್ತು ಬ್ಯಾಂಕಿನ ಸಾಲಗಾರನ ಹೊರತು ನಾರಾಯಣಗೌಡರು ಯಾವ ಆಸ್ತಿ ಮಾಡಲಿಕ್ಕೆ ಆಗಲಿಲ್ಲ. ಹಂಗಾದ್ರೆ ನಾನು ಹೆಂಡ್ತಿ ಎಷ್ಟೋ ಸಲ ಒಂದಿಷ್ಟು ಆ ಥರದ್ದೆಲ್ಲ ನಾನು ಬಿಸ್ನೆಸ್ ಮಾಡೋ ಟೈಮಲ್ಲೆಲ್ಲ ಇಟ್ಕೊಂಡು ಅವಳು ಒಂದು 4-5 ಕಡೆ ಸೈಟೆಲ್ಲ ತೆಗೆದು ಎಲ್ಲ ಇಟ್ಕೊಂಡಿದ್ದು. ಕೊನೆಗೆ ನನಗೆ ಗೊತ್ತಾದಾಗ ಒಂದು 2 ಸೈಟ್ನ ನಾನು ಆ ಸೈಟ್ನ ಮಾರ್ಕೊಂಬಿಟ್ಟೆ, ಅವರು ಇಟ್ಕೊಂಡಿದ್ವಿ. ಹೀಗೆ
ಒಂದು ಸಂಘಟನೆಯನ್ನು ಕಟ್ಟುವಾಗ ಅಷ್ಟೊಂದು ಸುಲಭ ಅಂತ ನನಗೆ ಅನ್ನಿಸ್ಲಿಲ್ಲ. ಆಮೇಲೆ ಯಾವುದ್ರಲ್ಲೂ ರಾಜಿ ಆಗ್ತಾ ಇರಲಿಲ್ಲ. ಯಾವುದರಲ್ಲಿ ರಾಜಿ ಆಗ್ತಿರಲಿಲ್ಲ. ಯಾವ ಮಂತ್ರಿಗಳ ಹತ್ರ ಹೋಗಿ ನಾನು ಇನ್ನೊಬ್ಬರ ಥರ ಒಂದು BDS ಸೈಟಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ದ ಇತಿಹಾಸವೂ ಇಲ್ಲ. ಯಾರ ಹತ್ರ ತಲೆ ತಗ್ಸಿದ ಇತಿಹಾಸವೂ ಇಲ್ಲ. ಕನ್ನಡದ ವಿಚಾರ ಬಂದಾಗ ಯಾವನ ಜೊತೆ ರಾಜಿ ಆಗಿದ್ದ ಇತಿಹಾಸವೂ ಇಲ್ಲ. ರಾಜಿ ಆಗ್ತಿರಲಿಲ್ಲ. ಅವತ್ತಿನ ಕಾಲಕ್ಕೆ ಒಂದು ದೊಡ್ಡ ಅನೇಕ ಸಂದರ್ಭದಲ್ಲಿ ನನಗೆ ಅವರಿರು ಮುಖ್ಯಮಂತ್ರಿಗಳು ಒಂದಷ್ಟು ಆಸೆ ತೋರಿಸಿದ್ದಾರೆ. ಎಸ್ ಎಂ ಕೃಷ್ಣ ಅವರಿದ್ದಾಗ ನನಗೆ 2 ಮಕ್ಕಳು. ಆ 2 ಮಕ್ಕಳು ಹುಟ್ಟುವಾಗಲೂ ನಾನು ಜೈಲಲ್ಲೇ ಇದ್ದೆ. 2004 ಕಾವೇರಿ ಇಶ್ಯೂ, ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ. ಅವರೇನು ಮಾಡಿದ್ರು, ಗಾಳಿ ಆಂಜನೇಯನ ದೇವಸ್ಥಾನದ ಮುಂದೆ ಮಂಡ್ಯಕ್ಕೆ ಪಾದಯಾತ್ರೆ ಹೋಗುವಾಗ ಪ್ರಮಾಣ ಮಾಡ್ತಾರೆ. ನಾನು ಅಧಿಕಾರ ಹೋದರೂ ಚಿಂತೆ ಇಲ್ಲ, ನಾನು ಈ ಪರಿಸ್ಥಿತಿಯಲ್ಲಿ ತಮಿಳ್ನಾಡಿಗೆ ನೀರು ಕೊಡಲ್ಲ, ಕಾವೇರಿ ನೀರು ಕೊಡಲ್ಲ ಅಂತ. ಪಾದಯಾತ್ರೆ ಹೋದವರು ರಾತ್ರಿ ಹೈಕಮಾಂಡ್ ಆದೇಶ ಆಗುತ್ತೆ, ನೀವು ಅಧಿಕಾರ ಉಳಿಸ್ಕೋಬೇಕು ಅಂದರೆ ನೀವು RTMC ನೀರು ಬಿಡಲೇಬೇಕು ಅಂತ. ಆಗ ನೀರು ಬಿಟ್ಬಿಡ್ತಾರೆ, RTMC ನೀರು. ಯಾರೋ ಮಾಧ್ಯಮದಲ್ಲಿ ಹೇಳ್ತಾರೆ, ನಾರಾಯಣಗೌಡ್ರೆ ನೀರು ಬಿಟ್ಬಿಟ್ರು ನಿಮ್ಮ ಕೃಷ್ಣ ಅವರು. ಆಗ ರಾತ್ರಿ ಅವ್ರ ಮನೆ ಮುಂದೆ ದೊಡ್ಡ ಗಲಾಟೆ ಮಾಡ್ತೀನಿ. ಮತ್ತೆ ಇಲ್ಲಿ ಅಧಿಕಾರ ಹೋದ್ರೂ ಚಿಂತೆ ಇಲ್ಲ, ನೀರು ಬಿಡಲ್ಲ ಪ್ರತಿಜ್ಞೆ ಮಾಡಿದಂಥವ್ರು. ಹೈಕಮಾಂಡ್ ಆದೇಶ, ಅಧಿಕಾರ ಬಿಟ್ಬಿಟ್ರು ನೀರು. ದೊಡ್ಡ ಗಲಾಟೆ ಮಾಡ್ತೀನಿ, ನನ್ನ ಬಂಧಿಸಿ ತಗೊಂಡೋಗಿ ಜೈಲಲ್ಲಿ ಇಡ್ತಾರೆ. ನೀವು ಕೃಷ್ಣ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀರಿ ಇವತ್ತು? ಅದಕ್ಕಿಂತ ಮುಂಚೆ ದೇವೇಗೌಡರು ಅದೇ ಮಾಡಿದ್ರು. ದೇವೇಗೌಡರು ಸಹ ಕಾವೇರಿ ವಿಚಾರಕ್ಕೋಸ್ಕರ ನಮ್ಮನ್ನು ತಗೊಂಡೋಗಿ ಎಲ್ಲ ಜೈಲಲ್ಲಿ ಇಟ್ಟರು. ಅವರು ಸಹ RTMC ನೀರು ಬಿಟ್ಟರು. ದೇವೇಗೌಡರು ತಗೊಂಡೋಗಿ ನನ್ನ ಜೈಲಲ್ಲಿ ಇಟ್ಟಾಗ ನನ್ನ ಮನೆಯಲ್ಲಿ ಮಗಳು ಹುಟ್ಟಿದ್ಲು, ನಾನು ಜೈಲಲ್ಲಿ ಇದ್ದೆ. ಎಸ್ ಎಂ ಕೃಷ್ಣ ಅವ್ರು ತಗೊಂಡೋಗಿ ನನ್ನ ಜೈಲಲ್ಲಿ ಇಟ್ಟಾಗ ಮಗ ಹುಟ್ಟಿದ್ದ, ಜೈಲಲ್ಲಿದ್ದೆ. 2 ಮಕ್ಕಳು ಹುಟ್ಟುವಾಗಲೂ ಜೈಲಲ್ಲೇ ಇದ್ದೆ. ಹಾಗಾಗಿ ಬಹುತೇಕರು ಎಲ್ಲರೂ ಸಹ ನನಗೆ ಕೊಟ್ಟ ಕೊಡುಗೆ, ಉಡುಗೊರೆ ಏನಪ್ಪ ಅಂದರೆ ಜೈಲು, ಕೇಸು. ಬಹುಶಃ ನಾನು ಮಾಡಿದ್ದ ಕನ್ನಡದ ಕೆಲಸ ಇದೇನಾದರೂ ತಮಿಳ್ನಾಡಲ್ಲಿ ಮಾಡಿದರೆ ಅಲ್ಲಿ ಪರಿಸ್ಥಿತಿ ನನ್ನ ಹೇಗೆ ನೋಡ್ತಿದ್ರು ಏನೋ ಗೊತ್ತಿಲ್ಲ. ಬಹುಶಃ ರಾಜಕೀಯದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇರ್ತಿದ್ರು. ಹೌದು.